ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರುಗ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ತುಂಬಾನೇ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ ಭೂಮಿ ನೋಡ್ಕೊಂಡು ದೇವಸ್ಥಾನ ಹತ್ರ ಬಂದಿರ್ತಾನೆ. ಈ ಕಡೆ ಭೂಮಿ ಕೂಡ ರಥದಲ್ಲಿ ಬ್ಯುಸಿ ಆಗಿರ್ತಾಳೆ, ಭಕ್ತಿಯಿಂದ ಪೂಜೆನ ಮಾಡ್ತಿರ್ತಾಳೆ. ಇನ್ನೊಂದ್ ಕಡೆ ಶ್ರವಣ್, ರಮಣು, ಸಂಗೀತ ಎಲ್ರು ಕೂಡ ಬರ್ತಿರ್ತಾರೆ. ಇನ್ನೊಂದ್ ಕಡೆ ದೇವಯಾನಿ ಕೂಡ ಭೂಮಿ ಪ್ರದಕ್ಷಿಣೆ ಹಾಕುವಾಗ ಭೂಮಿ ಹಾವು ಕಚ್ಚಿಸಿ ಸಾಯಿಸ್ಬೇಕು ಅಂತ ದೇವಯಾನಿ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ನೀನು ಹುತ್ತದ ಹತ್ರ ಬಂದ್ಬಿಟ್ಟು 11 ಸಲ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ 11 ಸಲ ಪ್ರದಕ್ಷಿಣೆ ಹಾಕಿ ಹುತ್ತದ ಹತ್ರ ಬಂದು ಭಕ್ತಿಯಿಂದ ಕೈ ಮುಕ್ಕೊಂಡು ಕೇಳ್ತಿರ್ತಾಳೆ. ನನ್ನ ಗಂಡನ್ಗೆ ಏನು ಕೂಡ ತೊಂದರೆ ಆಗ್ಬಾರ್ದು, ಅದೇನೇ ಆಗೋದು ಇದು ನನ್ಗೆ ಆಗ್ಲಿ ಅಂತ ಈ ಕಡೆ ಭಕ್ತಿಯಿಂದ ಕಣ್ ಮುಚ್ಕೊಂಡು ಬೇಡ್ಕೊತಿರ್ತಾಳೆ. ಈ ಕಡೆ ಭೂಮಿ ಅಲ್ಲಿಗೆ ಹಾವು ಪ್ರತ್ಯಕ್ಷ ಆಗ್ಬಿಡತ್ತೆ. ಅಪ್ಪ ದೇವ್ರೆ ಬಂದ್ಬಿಟ್ಯಾ, ಏನು ತೊಂದರೆ ಕೊಡ್ಬೇಡ ನನ್ ಗಂಡಂಗೆ, ಪಾಪ ಅವ್ರಿಗೇನು ಆಗ್ಬಾರ್ದು, ನನ್ ಗಂಡನ ಕಾಪಾಡು ದೇವ್ರೆ ಅಂತ ಹೇಳ್ಬಿಟ್ಟು ನಾಗಪ್ಪನ ಹತ್ರ ಹಂಗೆ ಬೇಡ್ಕೊತಿರ್ತಾಳೆ ಈ ಕಡೆ ಭೂಮಿ. ಆದ್ರೆ ಹಾವು ಮಾತ್ರ ಹೆಡೆ ಎತ್ತಿ ನಿಂತಿರತ್ತೆ. ಭೂಮಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಅವಳಿಗೆ ತುಂಬಾ ಭಯ ಕಾಡ್ತಿರತ್ತೆ, ಅಜಿತ್ ಸಾಹೇಬ್ರಿಗೆ ಏನಾದ್ರೂ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಪ್ಪ ನಾಗಪ್ಪ, ತಗೋ ನನ್ ಕೈ ತಗೋ, ಕಚ್ಚು, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು ದೇವ್ರೆ, ನನ್ನನ್ನ ಸಾಯಿಸ್ತೀರಾ ಸಾಯಿಸಿ ಅಂತ ಹೇಳ್ಬಿಟ್ಟು ಕೈಯನ್ನ ಕೊಟ್ಬಿಡ್ತಾಳೆ ನಾಗರಹಾವಿಗೆ. ನನ್ ಜೀವ ತಗೋ, ನನ್ ಜೀವನ ತಗೊಂಡು ನನ್ ಗಂಡನ್ ಪ್ರಾಣಕ್ಕೆ ಅಪಾಯ ಆಗೋದನ್ನ ತಪ್ಸು ದೇವ್ರೆ ಅಂತ ಹೇಳ್ಬಿಟ್ಟು ಭೂಮಿ ನಾಗಪ್ಪನ ಹತ್ರನೇ ಹಠ ಮಾಡ್ತಿರ್ತಾಳೆ. ಆದ್ರೆ ಈ ಕಡೆ ಆ ನಾಗರಹಾವು ಭೂಮಿಗೆ ಏನು ಕೂಡ ಮಾಡ್ತಿರಲ್ಲ. ಭೂಮಿ ಹೇಳೋದ್ನೆಲ್ಲ ಹಾಗೆ ಸೈಲೆಂಟ್ ಆಗಿ ಕೇಳಿಸ್ಕೊತಿರುತ್ತೆ. ಆದ್ರೆ ಈ ಕಡೆ ಅಜಿತ್ ಓಡ್ಕೊಂಡ್ ಬಂದಿರ್ತಾನೆ. ಬರುವಾಗ ಇಲ್ಲಿ ಒಬ್ಬ ಸ್ಮಗ್ಲರ್ ತಪ್ಪಿಸ್ಕೊಂಡಿದ್ನಲ್ವಾ, ಅವನು ಅಡ್ಡ ಹಾಕ್ತಾನೆ. ಇನ್ನೇನು ಆ ಒಂದು ಟೀಮ್ ಎಲ್ರು ಕೂಡ ಅಜಿತ್ನ ಸಾಯಿಸ್ಬೇಕು ಅಂತ ವೇಟ್ ಮಾಡ್ತಿದ್ರು. ಇನ್ನೇನು ಅಜಿತ್ ಕೂಡ ಓಡ್ಕೊಂಡ್ ಬರ್ತಿರುವಾಗ ಅಜಿತ್ ಮೇಲೆ ಅಟ್ಯಾಕ್ ಆಗತ್ತೆ, ಸ್ವಲ್ಪ ಫೈಟಿಂಗ್ ಕೂಡ ಆಗತ್ತೆ. ಇನ್ನೇನು ಆ ಒಂದು ಗ್ಯಾಂಗ್ ಲೀಡರ್ ಅಜಿತ್ ಹೊಟ್ಟೆಗೆ ಚಾಕು ಹಾಕ್ಬೇಕು. ಎಲ್ರು ಕೂಡ ಅಜಿತ್ ಕೈಯನ್ನ ಹಿಡ್ಕೊಂಡಿರ್ತಾರೆ. ಇನ್ನೇನು ಆ ಗ್ಯಾಂಗ್ ಲೀಡರ್ ಬಂದು ಅಜಿತ್ ಹೊಟ್ಟೆಗೆ ಚಾಕು ಹಾಕ್ಬೇಕು. ಅಷ್ಟ್ರಲ್ಲಿ ಈ ಕಡೆ ಭೂಮಿ ಮಾತ್ರ ತಗೋ ತಗೋ ನನ್ನನ್ನ ಸಾಯಿಸು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ನಾಗಪ್ಪನ ಹತ್ರ ಕೇಳ್ಕೊತಿರ್ತಾಳೆ. ಅಜಿತ್ ಸಾಹೇಬ್ರಿಗೆ ಏನು ಮಾಡ್ಬಾರ್ದು, ಕಾಪಾಡು ಕಾಪಾಡು ಅಂತ ಈ ಕಡೆ ಬೇಡ್ಕೊತಿರ್ತಾಳೆ. ಅಷ್ಟ್ರಲ್ಲಿ ಈ ಕಡೆ ಹಾವು ಭೂಮಿ ಕೈಗೆ ಒಂದು ಕುಂಕುಮನ ಕೊಡತ್ತೆ, ಪ್ರಸಾದ ಕೂಡ ಕೊಡತ್ತೆ. ಅಂದ್ರೆ ಪ್ರಸಾದ ಅಂದ್ರೆ ಒಂದು ಕುಂಕುಮನ ಭೂಮಿ ಕೈಗೆ ಕೊಟ್ಬಿಡತ್ತೆ. ಇನ್ನೇನು ನಿನ್ಗೆ ಆಶೀರ್ವಾದ ಮಾಡ್ತಿದ್ದೀನಿ, ನಿನ್ ಗಂಡನ್ ಜೀವಕ್ಕೆ ಏನು ಅಪಾಯ ಆಗಲ್ಲ ಅನ್ನೋ ತರ ಸಿಗ್ನಲ್ ಕೊಡುತ್ತೆ ಆ ಹಾವು. ಇನ್ನೇನು ಹಾಗೆ ಒಂದು ಪ್ರಸಾದನ ಕೊಟ್ಬಿಟ್ಟು ಭೂಮಿ ಕೈಗೆ ಆ ಹಾವು ಅಲ್ಲಿಂದ ಮಾಯ ಆಗ್ಬಿಡತ್ತೆ. ಇನ್ನೊಂದ್ ಕಡೆ ಈ ಕಡೆ ಅಜಿತ್ ಫೈಟಿಂಗ್ ಮಾಡ್ತಿರ್ತಾನೆ. ಹಾಗೇನೆ ಅಜಿತ್ನ್ಗೆ ಅದೆಲ್ಲಿಂದ ಬರುತ್ತೋ ಶಕ್ತಿ ಗೊತ್ತಿಲ್ಲ, ದೇವರ ಅನುಗ್ರಹನೇ ಅಂತ ಹೇಳ್ಬೋದು. ಮತ್ತೆ ಹಿಗ್ಗ ಮುಗ ಎಲ್ರಿಗೂ ಕೂಡ ಬಾರಿಸ್ತಿರ್ತಾನೆ. ಹಂಗೋ ಹಿಂಗೋ ಮಾಡಿ ಆ ಒಂದು ಗ್ಯಾಂಗ್ ಲೀಡರ್ ನ ಕೈಯಲ್ಲಿದ್ದ ಒಂದು ಚಾಕುವನ್ನ ಕೂಡ ಅಜಿತ್ ಕೈಗೆ ಸಿಗತ್ತೆ. ಈ ಕಡೆ ಆ ಒಂದು ಗ್ಯಾಂಗ್ ಲೀಡರ್ ನ ಕೂಡ ಅಜಿತ್ ಹಿಡ್ಕೊಂಡ್ಬಿಡ್ತಾನೆ. ಈ ಕಡೆ ಆ ಒಂದು ಗ್ಯಾಂಗ್ ಲೀಡರ್ ಗೆ ಹಿಗ್ಗ ಮುಗ್ಗ ಅಜಿತ್ ಬಾರಿಸ್ತಿರುವಾಗ ಈ ಕಡೆ ಶ್ರವಣ್ ಮತ್ತೆ ರಾಮು ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ಸತ್ಯಣ್ಣ ಎಲ್ರು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಅಯ್ಯೋ ಅಜಿತ ಯಾರು ಇದು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಎಲ್ರು ಕೂಡ ಗಾಬರಿಯಿಂದ ಕೇಳ್ತಿರುವಾಗ ಅದೇ ಇವನೇ ನಮ್ ಗ್ಯಾಂಗ್ ಲೀಡರು, ಸ್ಮಗ್ಲರ್ ಗ್ಯಾಂಗ್ ಲೀಡರ್ ಇವನೇ ಅಂತ ಹೇಳ್ಬಿಟ್ಟು ಇವನು ಹಿಡಿಯಕ್ಕೋಸ್ಕರ ಅಂತ ನಾನು ಬಂದಿದ್ದು, ನನ್ಗೆ ಚಾಕು ಹಾಕಕ್ ಬರ್ತಿದ್ದ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಎಲ್ರಿಗೂ ಕೂಡ ಹೇಳ್ತಿರ್ತಾರೆ. ಇವನ್ ಹೆಸರು ಜಡೆ ಮಂಜ ಅಂತ, ಬಹಳ ಎಗರಾಡ್ತಿದ್ದ. ನನ್ ಮಗ ಇವತ್ ನನ್ ಕೈ ಸಿಕ್ಕಾಕೊಂಡ್ಬಿಟ್ಟ, ಇರಿ ನಾನ್ ಸ್ಟೇಷನ್ ಹೋಗಿ ಒಪ್ಪಿಸ್ಬಿಟ್ ಬರ್ತೀನಿ, ನೀವೆಲ್ಲ ಅಲ್ಲಿ ಹೋಗಿರಿ ಮಾವ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಮತ್ತೆ ರಾಮ್ಗೆಲ್ಲ ಹೇಳ್ದಾಗ ಇಲ್ಲ ನೀನು ಭೂಮಿ ಹತ್ರ ಹೋಗು, ನೀನು ಭೂಮಿ ಏನ್ ಮಾಡ್ತಿದ್ದಾಳೆ ಅಂತ ನೋಡು, ನಾನ್ ಇವನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಹೇಳ್ತಿರ್ತಾರೆ. ಇನ್ನೇನು ಆ ರೌಡಿನ ಈ ಕಡೆ ಅಜಿತ್ ಶ್ರವಣ್ ಜೊತೆ ಸ್ಟೇಷನ್ಗೆ ಅಂತ ಹಾಕೋದಿಕ್ಕೆ ಅಂತ ಹೇಳಿ ಕಳಿಸ್ತಿರ್ತಾರೆ. ಇನ್ನೊಂದ್ ಕಡೆ ಅಜಿತ್ ಕೂಡ ಭೂಮಿ ಹತ್ರ ಓಡ್ಕೊಂಡ್ ಬರ್ತಿರ್ತಾನೆ. ಇನ್ನೊಂದ್ ಕಡೆ ಭೂಮಿ ಆ ಹಾವಿಗೆ ಕೈ ಕೊಟ್ಟಿದ್ಲಲ್ಲ, ಕಚ್ಚು ಕಚ್ಚು ಅಂತ ಹೇಳ್ಬಿಟ್ಟು ಕೈನ ಹಾಗೆ ಇಟ್ಕೊಂಡಿದ್ದಾಳೆ. ಆದ್ರೆ ಈ ಕಡೆ ಅಜಿತ್ ಬಂದ ತಕ್ಷಣ ಹಾವು ಮತ್ತೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅಜಿತ್ ಬಂದ ತಕ್ಷಣ ಹಾವುನ ನೋಡಿ ಸಿಕ್ಕಾಬಟ್ಟೆ ಕಿರ್ಚ್ಕೊಂಡ್ಬಿಡ್ತಾನೆ. ಈ ಕಡೆ ಭೂಮಿಗಂತೂ ಏನು ಪರಿಜ್ಞಾನ ಇರಲ್ಲ, ಕಣ್ಣು ಮುಚ್ಕೊಂಡು ಕಚ್ಚು ಕಚ್ಚು ಅಂತ ಕೇಳ್ತಾನೆ ಇರ್ತಾಳೆ. ಪ್ರಸಾದ ಕೊಟ್ಟಿರೋದು ಕೂಡ ಗೊತ್ತಿರಲ್ಲ, ಅಷ್ಟು ಒಂದು ಮಗ್ನಳಾಗಿರ್ತಾಳೆ ಒಂದು ಭಕ್ತಿಯಿಂದ ಅಜಿತ್ಗೋಸ್ಕರ ಅಂತಾನೆ ಹೇಳ್ಬೋದು. ಈ ಕಡೆ ಅಜಿತ್ ಬಂದು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಹಾವು ಕೂಡ ಮಾಯ ಆಗ್ಬಿಡತ್ತೆ. ಆಮೇಲೆ ಈ ಕಡೆ ಅಜಿತ್ ಬಂದ್ಬಿಟ್ಟು ಭೂಮಿನ ಈ ಕಡೆ ಎಳ್ಕೊಂಡ್ಬಿಡ್ತಾನೆ. ಅಜಿತ್ ಭೂಮಿ ಕೈನ ನೋಡಿದಾಗ ಭೂಮಿ ಕೈನಲ್ಲಿ ಪ್ರಸಾದ ಇರತ್ತೆ. ಭೂಮಿ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ಏನ್ ಭೂಮಿ ನೀನು ಸ್ವಲ್ಪನೂ ಜ್ಞಾನ ಇಲ್ವಾ ನಿನ್ಗೆ, ಭಯ ಅನ್ನೋದೇ ಆಗ್ಲಿಲ್ವಾ ಭೂಮಿ, ಹಾಗೆ ಹೇಗೆ ಅಂತ ಈ ಕಡೆ ಅಜಿತ್ ಫುಲ್ ಟೆನ್ಷನ್ ಮಾಡ್ಕೊಂಡು ಭೂಮಿ ಹತ್ರ ಕೇಳ್ತಿರ್ತಾನೆ. ಅಲ್ಲಿಗೆ ಆ ಒಂದು ಗುರುಗಳು ಯಾರು ವ್ರತ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಆ ಒಂದು ಗುರುಗಳು ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅಂತೂ ಇಂತೂ ವ್ರತನ ಮಾಡ್ ಮುಗಿಸಿದ್ಯಾ ಮಗಳೇ, ಇನ್ ಮುಂದೆ ಎಲ್ಲ ಒಳ್ಳೇದಾಗತ್ತೆ, ನಿನ್ ಗಂಡನ್ ಜೀವಕ್ಕೆ ಏನು ಕೂಡ ಅಪಾಯ ಆಗೋದಿಲ್ಲ ಇನ್ಮೇಲೆ, ತುಂಬಾ ಭಕ್ತಿಯಿಂದ ಮಾಡಿದ್ಯಾ ನೋಡು, ನಿನ್ ಗಂಡನೇ ಬಂದ್ಬಿಟ್ಟ ಅಂತ ಗುರುಗಳು ಕೂಡ ಹೇಳ್ತಿರ್ತಾರೆ. ಹಾಗೇನೆ ಭೂಮಿ ಕೈನಲ್ಲಿರುವಂತಹ ಪ್ರಸಾದವನ್ನ ಭೂಮಿ ಹಣೆಗೆ ಇಡೋದಿಕ್ಕೆ ಅಜಿತ್ನ್ಗೆ ಹೇಳ್ತಾರೆ. ಅದಾದ ನಂತರ ಭೂಮಿ ಹಣೆಗೆ ಒಂದು ಕುಂಕುಮವನ್ನ ಇಡ್ತಾರೆ. ಹಾಗೇನೆ ತಾಳೆಗೂ ಕೂಡ ಇಡೋದಿಕ್ಕೆ ಹೇಳ್ತಾರೆ. ಅದಾದ ನಂತರ ಈ ಕಡೆ ಭೂಮಿ ಕೂಡ ಅಜಿತನ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೇಳ್ತಾರೆ ಆ ಗುರುಗಳು. ಅದೇ ತರ ಭೂಮಿ ಕೂಡ ಅಜಿತನ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಅಜಿತ್ ನಿಂದ ಒಂದು ಆಶೀರ್ವಾದವನ್ನ ಕೂಡ ತಗೊಳ್ತಾಳೆ. ನಿನ್ನ ವ್ರತ ಪರಿಪೂರ್ಣವಾಗಿದೆ, ಇನ್ ಮುಂದೆ ಯಾವ ತೊಂದರೆನೂ ಬರಲ್ಲ ಅಂತ ಹೇಳ್ಬಿಟ್ಟು ಆ ಗುರುಗಳು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ. ಈ ಕಡೆ ಅಜಿತನ್ಗೆ ಒಂದ್ ಕಡೆ ಕೋಪನೂ ಬರ್ತಿರುತ್ತೆ ಭೂಮಿ ಮೇಲೆ, ಯಾಕಂದ್ರೆ ಎಲ್ಲಾದ್ರೂ ಹಾವು ಕಚ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿ, ಯಾಕೆ ಭೂಮಿ ಈ ತರ ಎಲ್ಲ ಕೆಲಸ ಮಾಡಕ್ ಹೋಗ್ತೀಯಾ, ಎಲ್ಲಾದ್ರೂ ಹಾವು ನಿನ್ ಕೈಗೆ ಕಚ್ಬಿಟ್ಟಿದ್ರೆ ಏನ್ ಕತೆ, ಹಾಗೆ ಹೀಗೆ ಅಂತ ಹೇಳಿ ಈ ಕಡೆ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಜಿತ್ ಅವರು.
ಆದ್ರೆ ಈ ಕಡೆ ಭೂಮಿಗಂತೂ ಅಜಿತನ ಪ್ರಾಣನೇ ಮುಖ್ಯ ಆಗಿರತ್ತೆ. ಅಯ್ಯೋ ಸಾಹೇಬ್ರೆ ನನ್ಗೇನು ಆಗಲ್ಲ. ಅದು ಆ ಗುರುಗಳು ಹೇಳಿದ್ರು ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ. ಅದಕ್ಕೆ ನಾನು ಈ ವ್ರತ ಮಾಡ್ತಾ ಇದ್ದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಇನ್ನೇನ್ ಆ ಒಂದು ಗ್ಯಾಂಗ್ ಲೀಡರ್ ನ ಸ್ಟೇಷನ್ ಒಪ್ಸ್ಬಿಟ್ಟು ಮತ್ತೆ ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ಈ ಕಡೆ ಅಜಿತ್ ಮತ್ತೆ ಭೂಮಿ ಇರುವಂತ ಒಂದು ದೇವಸ್ಥಾನಕ್ಕೆ ಒಂದು ಹುತ್ತದ ಹತ್ರ ಎಲ್ರು ಕೂಡ ಬರ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಕೈ ಹಿಡ್ಕೊಂಡಿರ್ತಾರೆ. ತುಂಬಾ ಭಾವುಕರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಅದೇ ಟೈಮ್ಗೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಬಂದು ಈ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಕೈ ಕೂಡ ಹಿಡ್ಕೊಂಡಿರ್ತಾರೆ. ಎಲ್ಲ ಕೂಡ ನೋಡಿ ಖುಷಿ ಪಡ್ತಿರ್ತಾರೆ. ಒಟ್ಟಲ್ಲಿ ಅಜಿತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಒಂದಾದ್ರು. ಈ ಕಡೆ ಅಜಿತ್ ಭೂಮಿ ಕೈ ಹಿಡ್ಕೊಂಡಿರ್ತಾನೆ. ಭೂಮಿಯ ಒಂದು ತಾಳಿ ಸರಕ್ಕಾಗಿರ್ಬೋದು, ಒಂದು ಹಣೆಗಾಗಿರ್ಬೋದು ಎಲ್ಲ ಕೂಡ ಅರ್ಶನ ಕುಂಕುಮನ ಇಟ್ಟು ಅಲ್ಲೇ ನಿಂತ್ಕೊಂಡಿದ್ದಾಗ ಮನೆಯವರೆಲ್ಲರೂ ಕೂಡ ಬಂದಾಗ ಹಿಂದೆಯಿಂದ ಈ ಕಡೆ ನಿಂಗವ್ವ ಶಾರದನ ಕರ್ಕೊಂಡು ತನ್ನ ಮಗಳು ಚಂದ್ರಿಕನ ಕರ್ಕೊಂಡು ಆ ಒಂದು ಊತದ ಹತ್ರ ಬಂದ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಅಜಿತ ಭೂಮಿಯ ಕೈಯನ್ನ ಕೂಡ ಹಿಡ್ಕೊಂಡಿರ್ತಾರೆ. ಭೂಮಿಯ ಒಂದು ತಾಳಿ ಕೂಡ ಆಚೆನೆ ಇರತ್ತೆ. ಮನೆಯವರೆಲ್ಲರೂ ಕೂಡ ಗುಂಪಾಗಿ ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ನಿಂಗವ್ವ ಬಂದ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಎದುರುಗಡೆ ನಿಂತ್ಕೊಂಡೇ ಬಿಡ್ತಾರೆ. ಈ ಕಡೆ ಭೂಮಿಗೆ ಮತ್ತೆ ಅಜಿತನ್ಗೆ ನಿಂಗವ್ವನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗತ್ತೆ. ನಿಂಗವ್ವ ಬಂದ್ಬಿಟ್ಟು ಎಲ್ರು ಇಲ್ಲೇನ್ ಮಾಡ್ತಿದ್ದೀರಾ? ಏಯ್ ನೀನ್ ಯಾಕೋ ಅಜಿತ ಮನಸ್ವಿನಿ ಕೈ ಯಾಕೋ ಹಿಡ್ಕೊಂಡಿದ್ಯಾ? ಅರೆ ಮನಸ್ವಿನಿ ನಿನ್ ಕತ್ತಲ್ ತಾಳಿ ಏನ್ ನಡೀತಾ ಇದೆ ಇಲ್ಲಿ? ನನಗೆ ಗೊತ್ತಿಲ್ದೇನೆ ಏನ್ ನಡೆಸ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದೇ ಸಲ ಕೂಗಾಡ್ತಿರ್ತಾಳೆ ಈ ಕಡೆ ನಿಂಗವ್ವ. ಅದು ಅಜ್ಜಿ ಅದು ಅಜ್ಜಿ ಅಂತ ಈ ಕಡೆ ಭೂಮಿ ಒಂದ್ ಕಡೆ ತೊದಲ್ತಾ ಇದ್ರೆ ಈ ಕಡೆ ಅಜಿತ್ ಕೂಡ ಒಂಥರ ತೊದಲ್ತಿರ್ತಾರೆ. ಏನೋ ಶ್ರವಣ ಅಂತ ಹೇಳಿ ಶ್ರವಣನ ಹತ್ರ ಕೇಳಿದ್ರೆ ಶ್ರವಣ ಕೂಡ ಅದು ಅತ್ತೆ ಅತ್ತೆ ಅಂತ ಶ್ರವಣ್ ಕೂಡ ತೊದಲ್ತಿರ್ತಾರೆ. ಎಲ್ಲಿಗೂ ಕೂಡ ಕೈ ಕಾಲೇ ಆಡ್ತಿರಲ್ಲ. ತುಂಬಾ ಭಯ ಬೀಳ್ತಾರೆ ಅಂತಾನೆ ಹೇಳ್ಬೋದು ಈ ನಿಂಗವ್ವಂಗೆ. ಆದ್ರೆ ನಿಂಗವ್ವಜ್ಜಿ ಸಡನ್ ಆಗಿ ಸೈಲೆಂಟ್ ಆಗ್ಬಿಡ್ತಾರೆ. ಈ ಕಡೆ ಚಂದ್ರಿಕಾ ಎಗರಾಡ್ತಿರ್ತಾಳೆ. ಏನಿದು ಇವಳು ಕತ್ತಲ್ ತಾಳಿ ಇದೆ, ಏನ್ ನಡೀತಾ ಇದೆ ಇಲ್ಲಿ ಹಾಗೆ ಹೀಗೆ ಅಂತ ಈ ಕಡೆ ಚಂದ್ರಿಕಾ ಕೂಡ ಎಗರಾಡ್ತಿರುವಾಗ ಈ ಕಡೆ ನಿಂಗವ್ವ ಮುಚ್ಚೆ ಬಾಯಿ ಅಂತ ಮಗಳನ್ನೇ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಯಾಕಂದ್ರೆ ಇಲ್ಲಿ ನಿಂಗವ್ವಜ್ಜಿಗೆ ಭೂಮಿ ಮತ್ತೆ ಅಜಿತ್ಗೆ ಮದ್ವೆ ಆಗಿರೋ ವಿಷಯ ಗೊತ್ತು. ಭೂಮಿನೇ ಮನಸ್ವಿನಿ ಮನಸ್ವಿನೇ ಭೂಮಿ ಅನ್ನೋದು ಕೂಡ ಗೊತ್ತಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಒಂದು ಕಾಲಲ್ಲಿ ಕಾಲುಂಗ್ರ ಇರತ್ತೆ, ಕತ್ತಲ್ಲಿ ತಾಳಿ ಇರತ್ತೆ, ಅದನ್ನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಂಗವ್ವಜ್ಜಿ ಇವ್ರಾಗೆ ಬಾಯಿ ಬಿಡ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಮನೆಯವ್ರು ಯಾರು ಕೂಡ ಬಾಯಿ ಬಿಟ್ಟಿರ್ಲಿಲ್ಲ ಅಲ್ವಾ. ಹಾಗಾಗಿ ಅದೊಂದು ಕೋಪ ಇದೆ ನಿಂಗವ್ಗೆ. ಅಷ್ಟರಲ್ಲಿ ಈ ಕಡೆ ಭೂಮಿ ತಿರ್ಕೊಂಡು ತಾಳಿನ ಒಳಗಡೆ ಹಾಕೊಂಡ್ಬಿಡ್ತಾಳೆ. ಆದ್ರೆ ಈ ಕಡೆ ಅಜಿತ್ ಭೂಮಿ ಕೈನ ಹಿಡ್ಕೊಂಡಿರೋನ ಬಿಡೋ ಅವ್ನ್ ಕೈನ್ ಬಿಡೋ ಮನಸ್ವಿನಿ ಕೈನ್ ಬಿಡೋ ಬಿಡೋ ಅಂತ ಹೇಳಿ ಈ ಕಡೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ ಹಾಗೆ ಹೀಗೆ ಅಂತ ಈ ಕಡೆ ನಿಂಗವ್ವಜ್ಜಿ ಮತ್ತೆ ಎಗರಾಡೋದಕ್ ಶುರು ಮಾಡ್ತಾಳೆ. ಏನೇ ಮನಸ್ವಿನಿ ಏನಕ್ಕೋಸ್ಕರ ಪೂಜೆ ಮಾಡ್ತಿದ್ಯಾ ಅಂದಾಗ ಈ ಕಡೆ ರಾಮ್ ಇದ್ದವ್ರು ಅದು ತನ್ನ ಗಂಡನ್ ಶ್ರೇಯಸಿಗೋಸ್ಕರ ಪೂಜೆ ಮಾಡ್ತಿದ್ದಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಹೇಳ್ಬಿಡ್ತಾರೆ. ಈ ಕಡೆ ನಿಂಗವ್ವಜ್ಜಿ ಏನು ಮಾತಾಡಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಈ ಕಡೆ ನಿಂಗವ್ವಜ್ಜಿ ಸೀದಾ ಭೂಮಿ ಹತ್ರ ಹೋಗ್ಬಿಡ್ತಾರೆ. ಭೂಮಿ ಒಳಗಡೆ ಹಾಕೊಂಡಿರುವಂತಹ ಒಂದು ತಾಳಿನ ಆಚೆ ತೆಗ್ದ್ಬಿಟ್ಟು ಯಾರೇ ಕಟ್ಟಿದಿದ್ದು ಯಾರೇ ಇವ್ನಾ ಇಲ್ಲಿ ನಿಂತಿದ್ದಾನಲ್ಲ ಅಜಿತ ಇವನೇ ಅಲ್ವೇನೆ ಕಟ್ಟಿರೋದು ನನ್ಗೆಲ್ಲ ಗೊತ್ತಿದೆ. ಏನೋ ನನ್ಗೆ 75 ವರ್ಷ ಆಗಿದೆ ಅಂತ ಮುದುಕಿ ಅಂತ ಅನ್ಬಿಟ್ರ ನನ್ಗೇನ್ ಕಣ್ ಕಾಣಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸತ್ಯನ ನಿಂಗವ್ವಜ್ಜಿ ಆಚೆ ಹಾಕ್ಬಿಡ್ತಾರೆ. ಈ ಕಡೆ ಶ್ರವಣ್ ರಾಮು ಸಂಗೀತ ಎಲ್ರು ಗಡಗಡ ಅಂತ ನಡುತ್ತಿರ್ತಾರೆ. ನಿನ್ ಗಂಡನ ಹೆಸರು ಹೇಳೆ ನಿನ್ ಗಂಡನ ಹೆಸರು ಹೇಳೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವ ಭೂಮಿ ತಾಳಿ ಹಿಡ್ಕೊಂಡು ಹೇಳ್ದಾಗ ಅದು ಅದು ಅಂತ ಈ ಕಡೆ ಭೂಮಿ ತೊದಲ್ತಿರ್ತಾಳೆ. ಸಂಗೀತ ಬಾರೆ ಇಲ್ಲಿ ಯಾಕೆ ಈ ಹುಡುಗಿಗ್ ಮದ್ವೆ ಆಗಿರೋ ವಿಷಯನ ಮುಚ್ಚಿಟ್ಟಿದ್ದು? ನಾನೇನ್ ಇವ್ರಿಬ್ರು ಮದ್ವೆ ಆಗಿದ್ರೆ ಏನ್ ಮಾಡ್ಬಿಡ್ತಿದ್ದೆ? ನನ್ನ ಹತ್ರ ಯಾಕ್ರೆ ವಿಷಯ ಮುಚ್ಚಿಟ್ಟಿದ್ದು? ತುಂಬಾ ಒಳ್ಳೆ ಹುಡುಗಿ ಕಂಡ್ರೆ ಇವಳು. ನಾನ್ ಎಷ್ಟ್ ಸಲ ಹೇಳಿದೀನಿ ಇವಳೇ ನಮ್ಮ ಅಜಿತನ್ಗೆ ಹೆಂಡತಿಯಾಗಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಒಳ್ಳೆ ಸಂಸ್ಕಾರ ನಡೆ ನುಡಿ ಎಲ್ಲ ಇದೆ ಅಂತ. ಇಂಡೈರೆಕ್ಟ್ ಆಗಿ ಎಷ್ಟೇ ಹೇಳಿದ್ರು ಕೂಡ ಬಾಯಿ ಬಿಡ್ಲಿಲ್ವಲ್ಲೇ ನನ್ಗೆಲ್ಲ ಗೊತ್ತಿತ್ತು ಹಾಗೆ ಹೀಗೆ ಅಂತ ಈ ಕಡೆ ಸಂಗೀತನ್ ಮೇಲೆ ಎಗರಾಡ್ತಿರ್ತಾರೆ. ರಾಮ್ ಮೇಲೂ ಕೂಡ ಎಗರಾಡ್ತಿರ್ತಾರೆ. ಮೊಮ್ಮಗ್ನೆ ಅಜಿತ ಯಾಕೋ ನೀನು ಕೂಡ ನನ್ನ ಹತ್ರ ವಿಷಯ ಮುಚ್ಚಿಟ್ಟೆ. ಎಲ್ರು ಕೂಡ ನನ್ನ ಹತ್ರ ಸುಳ್ಳು ಹೇಳಿದ್ರು, ನೀನು ಕೂಡ ಸುಳ್ಳು ಹೇಳ್ತೀನೋ? ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತನ್ಗೆ ಕೂಡ ಕೇಳ್ತಿರ್ತಾರೆ. ಅಜಿತನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದು ಅಜ್ಜಿ ನಿಮ್ಗೆ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ಲ ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ ಕೂಡ ತಡವರ್ಸ್ಕೊಂಡು ನಿಂಗವ್ವಜ್ಜಿ ಹತ್ರ ಹೇಳ್ತಿರ್ತಾರೆ. ಈ ಕಡೆ ಮತ್ತೆ ನಿಂಗವ್ವ ಭೂಮಿ ಹತ್ರ ಬಂದ್ಬಿಟ್ಟು ಇವಳು ತುಂಬಾ ಮುಗ್ದೆ, ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರುವಂತ ಹುಡುಗಿ. ನಮ್ಮ ಅಜಿತನ್ಗೆ ಹೆಂಡತಿ ಆಗಿರೋದು ನಮ್ಮೆಲ್ರೂ ಅದೃಷ್ಟ ಹಾಗೆ ಹೇಗೆ ಅಂತ ಈ ಕಡೆ ಭೂಮಿನ ಅಟ್ಟಕ್ಕೇರ್ಸ್ತಿರ್ತಾರೆ. ಈ ಕಡೆ ಮನೆಯವ್ರ ಎಲ್ರಿಗೂ ಕೂಡ ಫುಲ್ ಖುಷಿ ಆಗ್ಬಿಡತ್ತೆ. ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ತಲೆ ಮೇಲೆ ಕೈ ಇಟ್ಟು ಒಂದು ಆಶೀರ್ವಾದವನ್ನ ಕೂಡ ನಿಂಗವ್ವ ಮಾಡ್ತಿರ್ತಾರೆ. ಇನ್ನೇನು ಈ ಕಡೆ ಭೂಮಿ ಮತ್ತೆ ಅಜಿತ್ ಕೂಡ ನಿಂಗವ್ವಜ್ಜಿ ಕಾಲಿಗೆ ನಮಸ್ಕಾರವನ್ನ ಮಾಡಿ ಒಂದು ಆಶೀರ್ವಾದವನ್ನ ಕೂಡ ತಗೋತಾರೆ. ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವಜ್ಜಿ ಕೂಡ ಆಶೀರ್ವಾದ ಮಾಡ್ತಾರೆ. ಒಟ್ನಲ್ಲಿ ಇವತ್ತಿನ ದಿನ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಒಂದಾದ್ರು. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.